ನಾವು ಬದುಕಲು ತಯಾರಾಗುತ್ತಿದ್ದೇವೆಯೇ ಹೊರತು ಬದುಕುತ್ತಿಲ್ಲ. ವಯಸ್ಕರಾದ ಮೇಲೆ ನಮ್ಮ ದೊಡ್ಡ ಶಾಪವೇ ಇದು. ಈ ಒಂದು ಸಣ್ಣ ದೃಷ್ಟಾಂತ ನಿಮ್ಮ ಇಂದಿನ ದಿನದ ಮೌಲ್ಯವನ್ನು ತಿಳಿಸುತ್ತದೆ. ಒಬ್ಬ ವ್ಯಕ್ತಿ ಬೆಟ್ಟದ ತುದಿಯಲ್ಲಿರುವ ಒಂದು ಅರಮನೆಯನ್ನು ತಲುಪಲು ಓಡುತ್ತಿದ್ದ. ಅವನು ಧರಿಸಿದ್ದ ಚಪ್ಪಲಿ ಸವೆದು ಹೋಗಿತ್ತು. ಕಾಲುಗಳು ರಕ್ತಸಿಕ್ತವಾಗಿದ್ದವು. ದಾರಿಯಲ್ಲಿ ಸುಂದರವಾದ ಹೂವುಗಳಿದ್ದವು, ತಂಪಾದ ತೊರೆಗಳಿದ್ದವು, ಅದ್ಭುತವಾದ ಪಕ್ಷಿಗಳ ಹಾಡಿತ್ತು. ಆದರೆ ಅವನು ಯಾವುದನ್ನೂ ನೋಡಲಿಲ್ಲ. ಅವನ ಗುರಿ ಕೇವಲ ಆ ಬೆಟ್ಟದ ಮೇಲಿನ ಅರಮನೆಯಾಗಿತ್ತು. ದಾರಿಯಲ್ಲಿ ಒಬ್ಬ ವೃದ್ಧ ಭಿಕ್ಷು ಸಿಕ್ಕಿದರು. ಅವರು ಕೇಳಿದರು, ಮಗು, ಇಷ್ಟು ವೇಗವಾಗಿ ಎಲ್ಲಿಗೆ ಓಡುತ್ತಿರುವೆ? ವ್ಯಕ್ತಿ ಉತ್ತರಿಸಿದ, ನಾನು ಆ ಅರಮನೆಗೆ ಹೋಗಬೇಕು. ಅಲ್ಲಿ ಹೋದರೆ ಮಾತ್ರ ನನ್ನ ಜೀವನ ಸುಖವಾಗಿರುತ್ತದೆ. ಅಲ್ಲಿಯವರೆಗೆ ನಾನು ನಿಲ್ಲುವಂತಿಲ್ಲ. ಅವನು ಹರಸಾಹಸ ಪಟ್ಟು ಬೆಟ್ಟದ ತುದಿಯನ್ನು ತಲುಪಿದ. ಆದರೆ ಅಲ್ಲಿ ಆ ಅರಮನೆಯೇ ಇರಲಿಲ್ಲ. ಅದು ಕೇವಲ ಮೋಡಗಳ ಮತ್ತು ಸೂರ್ಯನ ಬೆಳಕಿನಿಂದ ನಿರ್ಮಾಣವಾಗಿದ್ದ ಮರೀಚಿಕೆಯಾಗಿತ್ತು. ಅವನು ಹತಾಶನಾಗಿ ಕೆಳಕ್ಕೆ ನೋಡಿದಾಗ ಅವನು ಸವೆದು ಬಂದ ಹಾದಿಯಲ್ಲಿ ಸೂರ್ಯಾಸ್ತವಾಗಿ ಕತ್ತಲೆ ಕವಿದಿತ್ತು. ಅವನು ಕಳೆದುಕೊಂಡ ಸುಂದರ ಕ್ಷಣಗಳು ಮತ್ತೆ ಮರಳಲಿಲ್ಲ. ನಾವು ಕೂಡ ಅಷ್ಟೇ. ನಾಳೆ ಮನೆ ಕಟ್ಟಿದ ಮೇಲೆ ಸುಖವಾಗಿರುತ್ತೇನೆ, ಸಾಲ ತೀರಿದ ಮೇಲೆ ನಗುತ್ತೇನೆ, ಮಕ್ಕಳು ದೊಡ್ಡವರಾದ ಮೇಲೆ ವಿಶ್ರಾಂತಿ ಪಡೆಯುತ್ತೇನೆ ಎಂದು ಭವಿಷ್ಯದ ಅರಮನೆಗಾಗಿ ಓಡುತ್ತಿದ್ದೇವೆ. ಈ ಓಟದಲ್ಲಿ ನಾವು ಇಂದು ಎಂಬ ಸುಂದರ ಹೂವನ್ನು ತೊಳೆಯುತ್ತಿದ್ದೇವೆ. ಬದುಕು ಅಂದರೆ ತಲುಪಬೇಕಾದ ಗುರಿಯಲ್ಲ, ಅದು ಈಗ ನೀವು ನಡೆಯುತ್ತಿರುವ ಹಾದಿ. ಗುರಿ ತಲುಪಿದ ಮೇಲೆ ಬದುಕು ಮುಗಿದಿರುತ್ತದೆ. ಆದರೆ ನಡೆಯುವಾಗ ಅನುಭವಿಸುವುದು ಮಾತ್ರ ಜೀವನ. ಸಂತೋಷ ಎಂಬುವುದು ಭವಿಷ್ಯದಲ್ಲಿ ನಮಗಾಗಿ ಕಾಯುತ್ತಿರುವ ಒಂದು ಬಹುಮಾನವಲ್ಲ, ಅದು ಈಗಿನ ಕ್ಷಣದಲ್ಲಿ ನಾವು ಕಂಡುಕೊಳ್ಳಬೇಕಾದ ಸತ್ಯ. ಭವಿಷ್ಯದ ಭದ್ರತೆಗಾಗಿ ವರ್ತಮಾನದ ಶಾಂತಿಯನ್ನು ಬಲಿ ಕೊಡಬೇಡಿ. ಅರಮನೆ ಸಿಗಬಹುದು ಅಥವಾ ಸಿಗದೇ ಇರಬಹುದು, ಆದರೆ ಪ್ರಯಾಣ ಮಾತ್ರ ನಿಮ್ಮ ಕೈಯಲ್ಲಿದೆ.